ಸೌಂದರ್ಯ ಲಹರಿ ನಮ್ಮ ಜಗನ್ಮಾತೆಯನ್ನ ಎಷ್ಟು ಬಣ್ಣಿಸಿದ್ರು ಎಷ್ಟು ವರ್ಣಿಸಿದ್ರು ಸಾಲದು. ಇವತ್ತು ನಾವು 42ನೇ ಶ್ಲೋಕಕ್ಕಾಗ್ಲೇ ಬಂದ್ಬಿಟ್ಟಿದೀವಿ. ಈ ಒಂದು ಶ್ಲೋಕ ಏನ್ ತಿಳಿಸುತ್ತೆ ಗುರುಜಿ? ಇವತ್ತು ಸೌಂದರ್ಯ ಲಹರಿ ಆದಿಶಂಕರಾಚಾರ್ಯರು ಸ್ವತಃ ಅವರ ಬಗ್ಗೆ ವಿಶೇಷವಾಗಿ ಚರಿತ್ರೆಯನ್ನ ಅಮ್ಮನವರಿಗೆ ತಿಳಿಸ್ತಾರೆ. ಅದಕ್ಕೆ ಆದಿಶಂಕರಾಚಾರ್ಯರಾಗಿರ್ತಕ್ಕಂಥವ್ರು ಆದಿ ಬ್ರಹ್ಮಚಾರಿ. ಆ ಬ್ರಹ್ಮಚಾರಿತ್ವದಲ್ಲಿ ಪಾಲಿಸ್ತಕ್ಕಂಥ ಧರ್ಮ ಮಾರ್ಗದಲ್ಲಿ ಇವತ್ತು ಬ್ರಹ್ಮಚಾರಿಣಿ. ಅದಕ್ಕೆ ಬ್ರಹ್ಮಚಾರಿಣಿ ದೇವಿ ಸ್ವರೂಪೇ. ಆ ಅಮ್ಮನವರು ಬ್ರಹ್ಮಚಾರಿಣಿ ಸ್ವರೂಪ. ಅಂದ್ರೆ ಇವಳು ಯಾವತ್ತು ಈ ಕ್ಷೋತ್ರವನ್ನ ಯಾರು ಓದ್ತಾರೋ, ಇಡೀ ಜನ್ಮದಲ್ಲಿ ಶ್ರೇಷ್ಠ ಬ್ರಹ್ಮಚಾರಿಯಾಗಿ ಉಳಿತಾರೋ ಸರ್ವಶಕ್ತಿಯನ್ನು ಕೊಡ್ತಕ್ಕಂಥವಳಂತೆ. ಅಂದ್ರೆ ಜನಾಕರ್ಷಣೆ, ಸರ್ವಾಕರ್ಷಣೆ, ಐಶ್ವರ್ಯಾಕರ್ಷಣೆ, ಈ ಮೂರನ್ನು ಕೊಡ್ತಾಳೆ. ಜನಾಕರ್ಷಣೆ, ಸರ್ವಾಕರ್ಷಣೆ, ಐಶ್ವರ್ಯಾಕರ್ಷಣೆ. ಎಷ್ಟು ಆಕರ್ಷಣೆಯನ್ನ ಕೊಡ್ತಕ್ಕಂಥ ಇವಳು ಏನ್ ಹೇಳ್ತಾಳೆ, ಆ ಜನ್ಮ ಬ್ರಹ್ಮಚಾರಿಯಾಗಿದ್ರೂ ಸಹ, ಅಂದ್ರೆ ಸಾಯೋವರೆಗೂ ಬ್ರಹ್ಮಚಾರಿಯಾಗಿರ್ತೀನಿ ಅಂದ್ರೂ ಸಹ ಶ್ರೇಷ್ಠ ಬ್ರಹ್ಮಚಾರಿ. ಇವತ್ತು ಎಷ್ಟು ಜನ ಜಗತ್ತಲ್ಲಿ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಶ್ರೇಷ್ಠ ಬ್ರಹ್ಮಚಾರಿಯಾಗಿದ್ದೀರಾ? ಯಾರೂ ಇಲ್ಲ. ಈ ಬ್ರಹ್ಮಚಾರಿಣಿ ಪೂಜೆಯನ್ನ ಮಾಡಿ ವಿಶೇಷವಾಗಿ ಸಂತಾನ ಪೂರ್ತಿಯಾಗಿ ವಿಶೇಷವಾಗಿರ್ತಕ್ಕಂಥ ಕುಟುಂಬ ಜೀವನ ಅವರದಾಗತ್ತೆ. ಅದಕ್ಕೆ ಇಂಥ ಒಂದು ಶ್ಲೋಕ ಆದಿಶಂಕರಾಚಾರ್ಯನ ಸ್ವಾಗತಿಸೋಣ. ತದನಂತರ ಆ ಜಗನ್ಮಾತೆ ಆಗಿರ್ತಕ್ಕಂಥ ಬ್ರಹ್ಮಚಾರಿಣಿಯ ಸ್ವರೂಪದಲ್ಲಿ ಅವಳನ್ನ ಶ್ಲೋಕವನ್ನು ನೋಡೋಣ. ಮೊದಲು ಶಂಕರಾಚಾರ್ಯನ ಸ್ವಾಗತಿಸೋಣ. ಬನ್ನಿ ವೀಕ್ಷಕರೇ. ಜಯ ಜಯ ಶಂಕರ ಹರ ಹರ ಶಂಕರ. ಇಂಥ ಒಂದು ಶಂಕರ ಸ್ವರೂಪದಲ್ಲಿ ಬ್ರಹ್ಮಚಾರಿಣಿ ತತ್ವ. ಬ್ರಹ್ಮಚಾರಿಣಿ ತತ್ವದಲ್ಲಿ ಇವತ್ತಿನ ದಿವಸ ನೀವು ನೋಡ್ಬೋದು, ಸಂತಾನ ಅಭಿವೃದ್ಧಿ ಆಗಿರ್ತಕ್ಕಂಥ ವಿಚಾರ ಅಂದರೆ ಗರ್ಭಶೇಷವನ್ನ ಪೂರ್ತಿಯನ್ನಗೊಳಿಸಿರ್ತಕ್ಕಂಥದ್ದೇ ಬ್ರಹ್ಮಚಾರಿಣ್ಯನ್ನ ಇಲ್ಲದೆ ಇರತಕ್ಕಂಥವ್ರು. ಇವತ್ತು ಪಾರ್ವತಿ ಪರಮೇಶ್ವರಂ ಜಗದಪ್ಪತಂ ಒಂದೇ ಪಾರ್ವತಿ ಪರಮೇಶ್ವರಂ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ರಷ್ಟೇ ಹೊರತು ಸ್ವತಃ ಅವ್ರಿಗೂ ಮಕ್ಕಳು ಯಾವ ಕಾಲಕ್ಕೂ ಗರ್ಭಜನನಿ ಅಲ್ಲವೇ ಅಲ್ಲ. ಅದಕ್ಕೆ ಶಕ್ತಿ ಸ್ವರೂಪಿಣಿ. ಪಾರ್ವತಿ ಸೃಷ್ಟಿ ಮಾಡಿರತಕ್ಕಂಥದ್ದು ಮಾತ್ರ ಮಹಾಗಣಪತಿ. ಸುಬ್ರಹ್ಮಣ್ಯನ ಅಂಶವನ್ನ ಶಕ್ತಿ ಸ್ವರೂಪದಲ್ಲಿ ಮಾತ್ರ ಸೃಷ್ಟಿ ಮಾಡಿರತಕ್ಕಂಥದ್ದು ಪರಮೇಶ್ವರನ ಸ್ವರೂಪ. ಅಯ್ಯಪ್ಪ ಸ್ವಾಮಿಯನ್ನ ಸೃಷ್ಟಿ ಮಾಡಿರತಕ್ಕಂಥದ್ದು ಹರಿಹರ ಸ್ವರೂಪ. ಹೀಗೆ ಎಲ್ಲರೂ ಸೃಷ್ಟಿಯ ಮುಖಾಂತರವೇ ಪ್ರತಿಷ್ಠಾಪನೆ ಆಗಿದ್ರೆ ಹೊರತು ಬ್ರಹ್ಮ ಮಾನಸಿಕ ಪುತ್ರ, ಇಡೀ ಜಗತ್ತಲ್ಲಿ ಬ್ರಹ್ಮ ಮಾನಸ ಪುತ್ರ ಯಾರೋ? ನಾರದ ಮಹಾಮುನಿಗಳು. ಇವತ್ತು ಭೂಲೋಕ ಸ್ಪರ್ಶ ಮಾಡಿರ್ತಕ್ಕಂಥ ನಾರದ ಮಹಾಮುನಿಗಳು ಕೂಡ ಬ್ರಹ್ಮ ಹೇಗೆ ಹೇಳ್ತಾನೆ, ಸರಸ್ವತಿ ನಮಗೊಂದು ಮಾನಸ ಪುತ್ರ ಇರಬೇಕು, ಇಬ್ಬರ ಶಕ್ತಿಯನ್ನು ಕೊಡು ಅಂತ ಹೇಳಿದಾಗ ಅವಳ ಮುಖಾಂತರವಾಗಿ ಶಕ್ತಿಯನ್ನ, ಬ್ರಹ್ಮನ ಮುಖಾಂತರವಾಗಿ ಶಕ್ತಿಯನ್ನ ಕೊಟ್ಟು ಆ ಬ್ರಹ್ಮಚಾರಿಯನ್ನ ಇಡೀ ಜಗತ್ತಲ್ಲಿ ದೈವ ರಹಸ್ಯ, ಅದಕ್ಕೆ ದೇವ ಋಷಿಗಳೇ ಅಂತ ಕರೀತಾರೆ. ದೈವ ರಹಸ್ಯದಲ್ಲಿ ದೇವ ಋಷಿಗಳಾಗಿ ಮಾನಸ ಪುತ್ರ, ಅದಕ್ಕೆ ಬ್ರಹ್ಮ ಮಾನಸ ಪುತ್ರ ಯಾರೋ? ಸಾಕ್ಷಾತ್ ನಾರದ ಮಹಾಮುನಿಗಳು. ಅದಕ್ಕೆ ಭೂಮಿಯನ್ನು ಸ್ಪರ್ಶ ಮಾಡಿರೋ ಮೊದಲನೇ ಬ್ರಹ್ಮಚಾರಿ ಆದಿಶಂಕರಾಚಾರ್ಯರು. ಅದ್ವೈತ ಸಿದ್ಧಾಂತವನ್ನು ಹಿಡ್ಕೊಂಡ್ರು. ಜಗತ್ತನ್ನೆಲ್ಲ ತಿರುಗಿ ಇವತ್ತು ಭೂಸ್ಪರ್ಶವನ್ನ ಮಾಡಿರ್ತಕ್ಕಂಥ ನಾರದ ಮಹಾಮುನಿಗಳು ಮೊದಲನೇ ದೇವ ಋಷಿಗಳು. ಹಾಗೆ ಈ ಒಂದು ಬ್ರಹ್ಮಚಾರಿ ತತ್ವ ಸಾಧಾರಣದಲ್ಲ. ಇಡೀ ಜಗತ್ತಲ್ಲಿ ಆಚಾರ್ಯಂ ಪರಮೋ ದೈವತ್ವ, ಆಚಾರ್ಯಂ ಪರಮೋ ದೈವತ್ವ ಅಂದ್ರೆ ಇವತ್ತು ಎಷ್ಟೋ ಜನ ಸ್ವತಾರ್ಥಪೂರ್ವಕವಾಗಿ ತನ್ನ ಮಕ್ಕಳಿದ್ರೂ ಸಹ ಬ್ರಹ್ಮಚಾರ್ಯ ಸ್ವರೂಪದಲ್ಲಿ ಇವತ್ತು ವಾಸವಾಗಿದ್ದಾರೆ. ಅಂದ್ರೆ ಗಂಡ ಹೆಂಡತಿ ಮಕ್ಕಳಾದ್ಮೇಲೆ ಕೂಡ ಸಂತಾನ ರಹಿತರಾಗಿದ್ದವರು ಸಂತಾನ ಅಭಿವೃದ್ಧಿ ಆದ್ಮೇಲೂ ಸಹ ಮುಗಿದೋಯ್ತು. ಸಂತಾನಕ್ಕೆ ಮಾತ್ರ ನಾವಿಬ್ಬರೂ ಸೇರಿದ್ವಿ, ಆದರೆ ಇನ್ನ ಇಡೀ ಜೀವನ ಬರೀ ಪರಿಪೂರ್ಣವಾಗಿ ಬ್ರಹ್ಮಚಾರಿತ್ವದಲ್ಲಿ ಇರ್ತೀವಿ. ಅಂದ್ರೆ ನೋಡಿ, ಆವತ್ತಿಂದ ಏನಾಗುತ್ತೆ, ವೃದ್ಧಾಶ್ರಮ ಪ್ರಯಾಣದಲ್ಲಿ ಯೋಚನೆಯಲ್ಲಿ ಆಧ್ಯಾತ್ಮದಲ್ಲಿ ಇರ್ತಾರೆ. ಕೆಲವರೆಲ್ಲ ಏನು ಅಂದ್ರೆ ಇವತ್ತಿಗೂ ಹೆಂಡತಿ ಪಕ್ಕದಲ್ಲೇ ಮಲ್ಕೋಬೇಕು, ಗಂಡನಿಗೂ ಅಷ್ಟೇ ಹೆಂಡತಿ ಪಕ್ಕದಲ್ಲಿರ್ಬೇಕು, ಹೆಂಡತಿಗೂ ಗಂಡನ ಪಕ್ಕದಲ್ಲೇ ಮಲ್ಕೋಬೇಕು. ಮಕ್ಕಳಾಗಿ ಮೊಮ್ಮಕ್ಕಳಾದ್ರೂ ಅವರಿಬ್ರು ಒಟ್ಟಿಗೆ ಇರಬೇಕು. ಹೇ ಇಲ್ಲಪ್ಪ, ಏನ್ ಚೆನ್ನಾಗಿ ಎಲ್ಲಡಿಕೆ ಹಾಕೊಂತಾರೆ, ಪ್ರೀತಿ ವಾತ್ಸಲ್ಯ, ಅವರು ಖಂಡಿತ ಬ್ರಹ್ಮಚಾರ್ಯತ್ವ ಅಲ್ವೇ ಅಲ್ಲ. ಅದಕ್ಕೋಸ್ಕರ ಇವ್ರಿಗೇನು ಅಂದ್ರೆ ಒಬ್ರಿಗೊಬ್ರು ನೆಂಟಿಲ್ಲದೆ ನಾನು ಸಪರೇಟ್ ನೀನ್ ಸಪರೇಟ್, ಸಂತಾನ ಆಗೋಯ್ತು, ಮಕ್ಕಳು ಮದುವೆ ಆದ್ರು, ಇವತ್ತಿಗೂ ನಾವು ಒಂದು ಸಂಕೋಚ ಸ್ವಭಾವದಲ್ಲಿರ್ತಕ್ಕಂಥವ್ರು ಇವತ್ತು ಬ್ರಹ್ಮಚಾರಿ ತತ್ವ. ಅದಕ್ಕೆ ಇಂಥ ಒಂದು ಶ್ಲೋಕವನ್ನ ಹೇಳ್ಕೊಳ್ಳಿ. ಮದುವೆ ಆಗದಿದ್ದವ್ರಿಗೆಲ್ಲ ಮದುವೆ ಆಗತ್ತೆ, ಸಂತಾನ ಅಭಿವೃದ್ಧಿ ಇಲ್ಲದೆ ಇದ್ದವ್ರಿಗೆ ಸಂತಾನ ಅಭಿವೃದ್ಧಿ ಆಗತ್ತೆ, ಜೀವಮಾನ ಪೂರ್ತಿ ಸಂತಾನ ಆದ ಮೇಲೂ ನನ್ನ ಆಚಾರ್ಯತ್ವ ಇವತ್ತಿಗೂ ಪಾಲಿಸ್ಕೊಂಡು ಹೋಗುವ ಆಜನ್ಮವಾಗಿ ಅಂತ ಕಳ್ಕೊಂಡು ಕೆಲವ್ರಿಗೆಲ್ಲ ಗೃಹಸ್ಥಾಶ್ರಮದಿಂದ ವೃದ್ಧಾಶ್ರಮ ಪ್ರಯಾಣವನ್ನ ಭಗವಂತ ಅದೇ ಸಲೀಸಾಗಿ ಸಾಗಿಸ್ತಾನೆ. ಇದು ನಿಜವಾದ ಜೀವನ. ಸೃಷ್ಟಿಗೆ ಮಾತ್ರ ಸಂಗಮ, ತದನಂತರ ಇಲ್ಲವೇ ಇಲ್ಲ ಬ್ರಹ್ಮಚಾರಿಯ ಸ್ವರೂಪ. ಅದಕ್ಕೆ ಆ ಬ್ರಹ್ಮಚಾರಿಣಿ ದುರ್ಗಾ ಸ್ವರೂಪವನ್ನ ಇವತ್ತು ಸ್ಮರಣೆ ಮಾಡಬೇಕು. ಜಪಮಾಲೆ ಕಮಂಡಲವನ್ನ ಮಾತ್ರ ಇರ್ತಾಳೆ, ದ್ವಿಭಾವ ಸ್ವಭಾವ ಇರ್ತಾಳೆ, ಅವಳಿಗೆ ಮನಸ್ಸು ದ್ವಿಭಾವ ಸ್ವಭಾವ. ಅದಕ್ಕೆ ಏನಂತಾಳೆ, ಕಣ್ಣಲ್ಲಿ ಒಂದು ಸೂರ್ಯನು, ಎರಡು ಭಾಗ ಚಂದ್ರನಾಡಿ. ಅದಕ್ಕೆ ಸೂರ್ಯನಾಡಿ ಚಂದ್ರನಾಡಿ ಅಂತಕ್ಕಂಥ ಇವಳನ್ನ ಪೂಜೆ ಪುನಸ್ಕಾರವನ್ನು ಏನ್ ಮಾಡಬೇಕು, ಬ್ರಹ್ಮಚಾರಿನ ಬೆಳಗಿನ ಜಾವದಲ್ಲಿ ಸೂರ್ಯ ಬರೋ ಸಮಯಕ್ಕೆ ಪೂಜೆ ಮಾಡಬೇಕು, ಸಾಯಂಕಾಲ ಮುಳುಗಿದ ಮೇಲೆ ಚಂದ್ರ ಬರೋ ಸಮಯಕ್ಕೆ ನೋಡಿದ ತಕ್ಷಣ ಪೂಜೆ ಮಾಡಬೇಕು. ಈ ಎರಡೂ ಸ್ವರೂಪದಲ್ಲಿ ಪೂಜೆ ಮಾಡಿದ್ರೆ ಶಾಂತಿ ಶಾಂತಿ ಶಾಂತಿ.
ಅದಕ್ಕೆ ಇಂಥ ಒಂದು ಜಗನ್ಮಾತೆನ ಶ್ಲೋಕ ಹೇಗಿದೆ ನೋಡೋಣವಾ? ನೋಡಕ್ಕಿಂತ ಕೇಳೋಣ ಬನ್ನಿ. ಧುನೋತುಧ್ವಾಂತಂ ನಃ ತುಲಿತದಲಿತೇಂದೀವರವನಂ ಘನಸ್ನಿಗ್ಧಶ್ಲಕ್ಷ್ಣಂ ಚಿಕುರನಿಕುರುಂಬಂ ತವ ಶಿವೆ ಯದೀಯಂ ಸೌರಭ್ಯಂ ಸಹಜಂ ಉಪಲಬ್ಧುಂ ಸುಮನಸೋ ವಸಂತ್ಯಸ್ಮಿನ್ ಮನ್ಯೇ ವನಮಥನವಾಟಿ ವಿಟಪಿನಾ ಧುನೋತುಧ್ವಾಂತಂ ನಃ ತುಲಿತದಲಿತೇಂದೀವರವನಂ ಘನಸ್ನಿಗ್ಧಶ್ಲಕ್ಷ್ಣಂ ಚಿಕುರನಿಕುರುಂಬಂ ತವ ಶಿವೆ ಯದೀಯಂ ಸೌರಭ್ಯಂ ಸಹಜಂ ಉಪಲಬ್ಧುಂ ಸುಮನಸೋ ವಸಂತ್ಯಸ್ಮಿನ್ ಮನ್ಯೇ ವನಮಥನವಾಟಿ ವಿಟಪಿನಾ. ನೋಡಿ ವೀಕ್ಷಕರೇ, ಇವತ್ತಿನ ದಿವಸ ಈ ಶ್ಲೋಕ ಏನು ಹೇಳುತ್ತೆ ಅಂದ್ರೆ, ಎಲ್ಲಾ ಸನ್ಯಾಸಿಗಳಾಗಿರ್ತಕ್ಕಂಥ ಮಠಾಧೀಶ್ವರರು ಕೆಲವರೆಲ್ಲ ಹೇಳ್ತಾರೆ ಮದುವೆ ಆದ ಮೇಲೆ ಸನ್ಯಾಸತ್ವ ತಗೋಬೇಕು ಅಂತ. ಮದುವೆ ಆದ್ಮೇಲೆ ಸನ್ಯಾಸತ್ವ ಯಾಕೆ ತಗೋಬೇಕು ಅಂದ್ರೆ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನ ಕಂಟ್ರೋಲ್ ಮಾಡಿಕೊಂಡು ಬಾಲ್ಯದಲ್ಲೇ ಅವನ ಸನ್ಯಾಸತ್ವ ಕೊಟ್ಟುಬಿಟ್ರೆ ಅಕಸ್ಮಾತ್ ಯೌವನಕ್ಕೆ ಅವನು ಬರೋ ಸಮಯಕ್ಕೆ ಯಾರಾದ್ರೂ ಸ್ಪರ್ಶ ಮಾಡಿಬಿಟ್ರೆ ಅಲ್ಲಿ ಮುಗೀತ್ ಕತೆ. ಸೊ ಸನ್ಯಾಸತ್ವ ಬಿಟ್ಬಿಟ್ಟು ಅವಳ ಜೊತೆ ಹೊರಟೋಗ್ತಾರೆ. ಅಂತ ಯೋಗ ಬರದೆ ಮದುವೆ ಆಗಿ ಎಲ್ಲಾ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ರೆ ಒಳ್ಳೆ ಸನ್ಯಾಸತ್ವ ಅಂತ ನೀವ್ ಅನ್ಕೊಂತೀರ. ಆದರೆ ಬ್ರಹ್ಮಚಾರ್ಯತ್ವದಲ್ಲೇ ಇಟ್ಟುಕೊಂಡು ನಿಜವಾದ ಸನ್ಯಾಸತ್ವ ಅರಿಷಡ್ವರ್ಗಳನ್ನ ಕಂಟ್ರೋಲ್ ಮಾಡಿಕೊಂಡು ಎಂತ ಹೆಣ್ಣಾದ್ರೂ ಅಗ್ನಿಸ್ವರೂಪ ಅವಳು ಯಾವ ಕಾಲಕ್ಕೂ ನಿರ್ವಾಣ ಸ್ವರೂಪದಲ್ಲಿ ನಿಂತಿದ್ಲೋ, ಕಣ್ಣೆತ್ತಿ ನೋಡಿದ್ರು ಯಾವ ಅರಿಷಡ್ವರ್ಗಳನ್ನು ಕಂಟ್ರೋಲ್ ಆಗಿ ಇಟ್ಕೊಂಡ್ರೆ ಅವನ್ ನಿಜವಾದ ಬ್ರಹ್ಮಚಾರಿ. ಅಂಥ ಒಂದು ಬ್ರಹ್ಮಚಾರಿ ತತ್ವದಲ್ಲಿ ಇರತಕ್ಕಂಥ ಪೀಠಗಳು ಸಾಕಷ್ಟಿವೆ. ಆ ಪೀಠಗಳಲ್ಲಿ ಇವತ್ತು ಬ್ರಹ್ಮಚಾರಿಯಾಗಿ ಸನ್ಯಾಸಿಗಳಾಗಿರ್ತಕ್ಕಂಥ ಏಕೈಕ ಇಡೀ ಜಗತ್ ಪೀಠ ಅಂದ್ರೆ ಶಂಕರಾಚಾರ್ಯರ ಪೀಠ. ಅದಕ್ಕೆ ಇವತ್ತಿಗೂ ಎಲ್ಲೇ ಹೋಗ್ಲಿ, ವೇದ ಉಪನಿಷತ್ ಯಾವುದೇ ಆಗಲಿ, ಅಲ್ಲಿರ್ತಕ್ಕಂಥ ಬೆಲೆ, ಪೀಠಕ್ಕಿರ್ತಕ್ಕಂಥ ಬೆಲೆ, ಅಲ್ಲಿರ್ತಕ್ಕಂಥ ರೌದ್ರತೆ, ಅಲ್ಲಿರ್ತಕ್ಕಂಥ ವಿದ್ಯೆ ಸಾಕ್ಷಾತ್ ಶೃಂಗೇರಿಯಲ್ಲಿರ್ತಕ್ಕಂಥದ್ದು. ಅದಕ್ಕೆ ಇವತ್ತಿಗೂ ಆ ಬ್ರಹ್ಮಚಾರ್ಯತ್ವ ಪೀಠದಲ್ಲಿ ಶಂಕರಾಚಾರ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥ ವಿಚಾರ ಯಾವ ಕಾಲಕ್ಕೂ ಅದ್ವೈತ ಸಿದ್ಧಾಂತ. ಅವರಲ್ಲಿ ಹೇಳ್ತಾರೆ, ಸರ್ವಶಕ್ತಿಯನ್ನ ಬಲ್ಲವನು ಸರ್ವವನ್ನು ಇಂಥ ಒಂದು ಅಲ್ಪ ಲೋಪದೋಷಕ್ಕೋಸ್ಕರ ನಾನು ಕ್ಷಣಿಕನಾಗಿ ಈ ಮೋಹ ಕೊಟ್ಟೋದರೆ ಲೌಕಿಕ ಬಿಟ್ಟು ಯಾವ ಕಾಲಕ್ಕೆ ನಿಂತು ಭಗವಂತ. ಅದಕ್ಕೋಸ್ಕರ ಲೌಕಿಕವನ್ನ ಯಾವ ಕಾಲಕ್ಕೂ ತ್ಯಜಿಸಿ ಲೌಕಿಕದಲ್ಲೂ ಇದ್ದುಕೊಂಡು ನಾನು ಆಧ್ಯಾತ್ಮ ಚಿಂತನೆಯನ್ನು ಮಾಡತಕ್ಕಂಥ ಏಕೈಕ ಬ್ರಹ್ಮಚಾರಿ ಆದಿಶಂಕರಾಚಾರ್ಯರು. ಅದಕ್ಕೆ ಇವತ್ತಿಗೂ ಪಂಚಪೀಠ ಜಗದ್ಗುರುಗಳಲ್ಲಿ ವಿಶೇಷವಾಗಿ ರಂಭಾಪುರಿ ಪೀಠನೂ ಆ ಕಾಲದಿಂದ ಇವತ್ತಿನವರೆಗೂ ಅಲ್ಲ 1008 ಜಗದ್ಗುರುಗಳಾದರೂ ಎಲ್ಲ ಬ್ರಹ್ಮಚಾರಿತ್ವ ಪೀಠದಲ್ಲೇ ಬಂದಿರೋದು. ಅದಕ್ಕೆ ಆ ಕಾಲದ ಒಡನಾಟ ರೇಣುಕೇಶ್ವರ. ಅದಕ್ಕೆ ಜಗದ್ಗುರು ರೇಣುಕಾಚಾರ್ಯರಿಗೂ ಶಂಕರಾಚಾರ್ಯರಿಗೂ ಬ್ರಹ್ಮಚಾರ್ಯ ತತ್ವ ಇವತ್ತಿಗೂ ಪಾಲನೆ ಪೋಷಣೆ. ಬೇರೆ ಮಠಾಧೀಶಪತಿಗಳಲ್ಲಿ ಎಷ್ಟೋ ಜನ ಮದುವೆಯಾಗಿ ಸನ್ಯಾಸಿಗಳಾಗಿರ್ತಕ್ಕಂಥವ್ರು ಇನ್ನೂ ಇದ್ದಾರೆ. ಅಂಥವ್ರಿಗೇನು ಅಂದ್ರೆ ಶಕ್ತಿ ಪೀಠಗಳ ಆಗಕ್ಕೆ ಸಾಧ್ಯ ಮಠಗಳ ಮಾತ್ರ ಆಗತ್ತೆ. ಯಶೋ ಕೀರ್ತಿ ಇರಬಹುದು, ಮಠ ಮಾನ್ಯಗಳ ಮಾತ್ರ ಆಗತ್ತೆ. ಅದಕ್ಕೆ ಇಂಥ ಒಂದು ಆಚಾರ್ಯತ್ವ ಪ್ರತಿಪೂರ್ವಕ್ಕೆ ಆ ಪೀಠಗಳಲ್ಲಿ ಇವತ್ತು ಶಕ್ತಿ, ನಾಳೆನೂ ಶಕ್ತಿ, ಅಂದು ಇಂದು ನಾಳೆ ಎಂದೆಂದೂ ಇರೋ ಶಕ್ತಿ, ಅಳದೋಗದೇ ಇರೋ ಶಕ್ತಿ ಬ್ರಹ್ಮಚಾರಿಣಿ ದುರ್ಗಾ ಸ್ವರೂಪ. ಈ ದುರ್ಗೆಯನ್ನ ಸ್ಮರಣೆ ಮಾಡ್ಕೊಳ್ಳೋ ನೀವುಗಳು ಬೆಳಗಿನ ಜಾವ ಸೂರ್ಯ ಹುಟ್ಟೋ ಸಮಯಕ್ಕೆ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಮದುವೆ ಆಗದಿರೋ ಹೆಣ್ಮಕ್ಳ ಕೈಲಿ ಹೇಳಿಸಿ, ಮದುವೆ ಆಗದಿರೋ ಗಂಡು ಮಕ್ಳ ಕೈಲಿ ಹೇಳಿಸಿ. ಬಹಳ ಅತಿ ಶೀಘ್ರದಲ್ಲೇ ಮದುವೆ ಆಗ್ತಕ್ಕಂಥ ಅವಕಾಶ. ಮಮ ಸ್ಮರಣೆ ಅಂತ ಹೇಳ್ಕೋಬೇಕು, ಮಮ ಅಂತ ಹೇಳ್ಕೋಬೇಕು, ಮಮ ಸ್ಮರಣೆ ಅಂತ ಹೇಳ್ಕೋಬೇಕು. ಒಳಭಾಗದಲ್ಲಿ ಅವ್ರ ಹೆಸರು, ಗೋತ್ರ, ನಕ್ಷತ್ರ ಗೊತ್ತಿದ್ದವರು ಹೇಳ್ಕೋಬೇಕು. ಇಷ್ಟದೇವರು, ಕುಲದೇವರು, ದೇವರು ಜ್ಞಾಪಿಸ್ಕೋಬೇಕು. ತದನಂತರ ಆ ಶ್ಲೋಕವನ್ನು ಹೇಳ್ಕೊಂಡು ಮಮ ಅತಿ ಶೀಘ್ರಂ ಕಲ್ಯಾಣ ಪ್ರಾಪ್ತಿರಸ್ತು ಅಂದಾಗ ಆ ಕಲ್ಯಾಣವನ್ನ ಅರ್ಘ್ಯವನ್ನ ಕೊಡ್ತಾಳೆ. ಕಮಂಡ್ಲ ಇಟ್ಕೊಂಡಿದ್ದಾಳಲ್ಲ, ತಥಾಸ್ತು ಅಂತಾಳಂತೆ ಬ್ರಹ್ಮಚಾರಿಣಿ ದುರ್ಗ. ಅದಕ್ಕೆ ನೀವು ಆ ಸ್ಮರಣೆಯನ್ನ ಮಾಡಿಸಿ. ಎಷ್ಟು ಜನ ಇವತ್ತು ಒದ್ದಾಡ್ತಿದ್ದೀರಾ ಮದುವೆ ಇಲ್ಲ ಅಂತ. ಕೆಲವರು ನಮ್ಮ ಅಕ್ಕನ ಮದುವೆನೇ ಆಗಿಲ್ಲ, ನಾನು ಮದುವೆ ಆಗ್ಬಿಟ್ರೆ ವ್ಯಾಲ್ಯೂ ಇರಲ್ಲ ಅಂತ ಹುಡುಗರು. ಇಲ್ಲ, ಹುಡುಗರು ದೊಡ್ಡವರಾದ್ರೆ ಆ ಮನೆ ಹುಡುಗಿ ಹೋಗ್ಬೇಕಂತ ಆಚೆ, ಅಲ್ಲಿವರೆಗೂ ನನಗೆ ವಯಸ್ಸಾಗೋಯ್ತು ಯಾವಾಗ ಕಟ್ಕೊಳ್ಳೋದು ಅನ್ನೋ ಯೋಚನೆ ಕೆಲವು ಹುಡುಗರಿಗೆ. ಈ ತರ ಇದ್ದಾಗ ಜೀವನ ಹೇಗೆ? ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಇನ್ನು ಮೇಲೆ ಯಾರಿಗೂ ಬಂದ್ಲಿ ಸಂಬಂಧ ಫಸ್ಟ್ ಕಳಿಸ್ಬಿಡಿ. ಯಾಕೆಂದ್ರೆ ರಾಹು ಕೇತುಗಳ ಕಾಟ ಇನ್ನಷ್ಟು ವಿಚಾರ ನಮ್ಮ ನಿಮ್ಮ ಆ ಒಂದು ಶಿವಂ ವಾಸ್ತುವಲ್ಲಿ ಕಾಯ್ತಾರೆ. ಬಂದೆ.